ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ನಾವು ಚೆನ್ನಾಗಿದ್ದೀವಿ ರೀ. ನೀವು ಸಹ ಚೆನ್ನಾಗಿರಬೇಕು ಅಂತ ನಾನು ಅನ್ಕೊತಾ ಇದ್ದೀನಿ. ಹೊಸದಾಗಿ ನನ್ನ ಚಾನಲ್ ಯಾರಾದರೂ ನೋಡುವುದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿರಿ. ಪ್ರತಿಯೊಂದು ತಾಯರು ಅನ್ಕೊತಾರೆ ರೀ, ರಾತ್ರಿ ಹೊತ್ತು ಬೇಗ ಮಲ್ಕೊಂಡ್ರೆ ಬೆಳಿಗ್ಗೆ ಬೇಗ ಎದ್ದು ಮನೆಯಲ್ಲೆಲ್ಲ ಕೆಲಸ ಈಸಿಯಾಗಿ ಬೇಗ ಮಾಡ್ಕೊಳಕ್ಕಾಗುತ್ತಾ, ಕೆಲ್ಸಕ್ಕೆ ಹೋಗೋಕ್ಕೂ ಆಗುತ್ತಾ, ಕೆಲಸದಿಂದ ಮನೆಗೆ ಬಂದಾಗ ಅಷ್ಟು ಕೆಲಸ ಏನು ಅನ್ಸೋದಿಲ್ಲ ಅಂತೇಳಿ ರಾತ್ರಿ ಹೊತ್ತು ಮಲ್ಕೊತಾರೆ ರೀ. ಆದರೆ ಮಲ್ಕೊಂಡಾಗ ಗೊತ್ತಾಗ್ತೈತೆ ಅದು ರಿಯಲ್ ನಿದ್ದೆ ಎಷ್ಟು ಮಾಡೀವಿ ನಾವು ಇಲ್ಲ ಅಂತ ಬೆಳಿಗ್ಗೆ ಎದ್ದಾಗೆ ಗೊತ್ತಾಗ್ತೈತೆ ರೀ. ಪ್ರತಿಯೊಂದು ಮನೆಯಲ್ಲಿ ಚಿಕ್ಕ ಮಕ್ಳು ಇರೋರ ಮನೆಯಲ್ಲಿ ರೀ ಕಣ್ ತುಂಬ ನಿದ್ದೆ ಯಾವಾಗ ಮಾಡ್ತೀವಿ ಅಂದರೆ ರೀ, ಅವ್ರಿಗೆ ಸುಮಾರು ಒಂದು 5 ವರ್ಷ ಆದಮೇಲೆ ಕಣ್ ತುಂಬ ನಿದ್ದೆ ಮಾಡ್ತೀವಿ ರೀ. ಅಷ್ಟವರೆಗೆ ನಿದ್ದೆ ಮಾಡೋದು ಸುಳ್ಳು ಮಾತು. ಆದರೆ ನೋಡೋರು ಹೇಳ್ತಾರೆ, ನಿನಗೇನು ಚೆನ್ನಾಗಿ ಆರಾಮಾಗಿರ್ಬೋದು, ಆರಾಮಾಗಿ ನಿದ್ದೆ ಮಾಡ್ಬೋದು ಅಂತ ಹೇಳ್ತಾರೆ ರೀ. ಆದರೆ ಇಲ್ಲಿ ಇದ್ದವ್ರಿಗೆ ಗೊತ್ತಿರ್ತೈತೆ ಏನು ಅದಂತ. ಇಲ್ಲಿ ನಮ್ಮ ಮನೆಯಲ್ಲಿ ಏನಾಗಿದೆ ಅಂತೀರಿ, ರಾತ್ರಿ 12:30 ಆಗಿದೆ, ಇನ್ನೇನು ನಾನು ಮಲ್ಕೊತಿದ್ದೀನಿ ರೀ. ಅಷ್ಟಾಗ ನನ್ನ ಚಿಕ್ಕ ಮಗಳು ಎದ್ದು ಬಿಟ್ಲು, ರಿಯಲ್ ಆಟ ಆಡಿಸ್ಬಿಟ್ಲು ರೀ ರಾತ್ರಿ. ಅದೇನಂದರೆ ರೀ, ನನ್ನ ಸಣ್ಣ ಮಗಳಿಗೆ ಭಾಳ ವಾಂತಿ ಆಗ್ತಿದ್ದಾವ. ಯಾಕೆ ವಾಂತಿ ಜಾಸ್ತಿ ಆಗ್ತಿದ್ದಾವ ಅಂತ ಅಂದ್ಕೊಂಡ್ರೆ ಆಮೇಲೆ ನೆನಪು ಬಂತು, ನಮ್ಮ ಅಮ್ಮರ ಮನೆಗೆ ಹೋಗಿ ಮೊಂಡಾಳ ತಿಂದು ಬಂದಿದ್ದಾಳೆ ರೀ. ಆ ಮೊಂಡಾಳ ತಿಂದಿದ್ದಾಳೆ, ಅದು ಡೈಜೆಷನ್ನೇ ಆಗಿಲ್ಲ. ಅಲ್ಲಿಗೆ ನಾನು ಪ್ರತಿಯೊಂದು ಸಾರಿ ನನ್ನ ಮಕ್ಕಳನ್ನ ಕಳಿಸುವಾಗೆಲ್ಲ ಹೇಳ್ತೀನಿ ರೀ, ಅದು ತಿನ್ನಿಸ್ಬೇಡ್ರಿ, ಇದು ತಿನ್ನಬೇಡ ಅಂತ ಮಕ್ಳಿಗೆ ಹೇಳ್ತೀನಿ, ತಿನ್ಸೋರಿಗೆ ಹೇಳ್ತೀನಿ. ಆದರೆ ತಿನ್ಸೋರು ಹೇಳ್ತಾರೆ, ನೀನ್ಯಾಕೆ ಹಂಗೆ ಮಾಡ್ತೀವಿ, ಹುಡುಗರು ಪಾಪ ತಿಂತಾರ ಅಂತ ಹೇಳ್ತಾರೆ ರೀ. ಆದರೆ ಅವ್ರೇನು ತಿನ್ನಿಸಿ ಕಳಿಸ್ಬಿಡ್ತಾರೆ ರೀ. ಇಲ್ಲಿ ನೋಡ್ಕೊಳೋರಿಗೆ ಗೊತ್ತಿರ್ತೈತೆ ಏನಾಗ್ತೈತೆ ಅಂತ. ಅಲ್ಲಿಗೆ ಬಿಸಿಲು ಜಾಸ್ತಿ ಐತೆ ರೀ. ನಮ್ಮ ಅಮ್ಮರ ಮನೆಯಲ್ಲೇ ಬೇಗ ಚೆನ್ನಾಗಿ ಮೊಂಡಾಳ ತಿಂದುಬಿಟ್ಟಿದ್ದಾಳೆ, ಅದು ಡೈಜೆಷನ್ನೇ ಆಗಿಲ್ಲ. ರಾತ್ರಿ ಎಲ್ಲ ವಾಂತಿ ಮಾಡ್ಕೊಂಬಿಟ್ಟಿದ್ದಾಳೆ. ಇನ್ನು ಎದಕ್ಕೆ ನೀನು ತಿಂದೆ ಅಂದರೆ, ನಾನು ತಿಂದಿಲ್ಲಮ್ಮ, ನಾನೇ ಕೊಟ್ಟಿದ್ದಾಳ ಅಂತೇಳಿ ನನ್ನ ಮಗಳು ಹೇಳ್ತಿದ್ದಾಳೆ. ಇನ್ನು ಏನು ಹೇಳಕ್ಕೆ ಬರ್ತೈತೆ ಹೇಳ್ರಿ, ಹುಡುಗರಿಗೆ ಏನು ಗೊತ್ತಾಗ್ತೈತೆ, ದೊಡ್ಡವರಿಗೆ ಗೊತ್ತಿಲ್ದಂಗೆ. ಇನ್ನು ಇರಲಿ ಬಿಡು ಅಂತ ಸುಮ್ಮನೆ ಅಲ್ಲಿಗೆ ಮಕ್ಕೊಂಡಿದ್ದೀನಿ ರೀ. 12:30 ವಾಂತಿ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ಯಾಳ ರೀ. ಸುಮಾರು 2 ಗಂಟೆವರೆಗೆ ಎದ್ದೇ ಇದ್ದಾಳೆ. ನಾನು ಆಯಮ್ಮನ ಸರಿಗೆ ಎದ್ದೇ ಇದ್ದೀನಿ, ಮಗಳ ಸರಿಗೆ. ಇನ್ನು ಆಮೇಲೆ 2 ಗಂಟೆ ಮೇಲೆ ಮಲ್ಕೊಂಡಿದ್ದೀನಿ ರೀ, ತಾನು ಮಲ್ಕೊಂಡಿದ್ದಾಳೆ. ಆಮೇಲೆ 3:30 ಹಂಗೆ ಎದ್ದಿದ್ದಾಳೆ ರೀ. 3:30 ಎದ್ದು ಮತ್ತೆ ವಾಂತಿ ಮಾಡಿ ಹಂಗೆ ಕುಂತ್ಬಿಟ್ಟಾಳೆ ರೀ. ನಾನಂತೂ ತನ್ನ ಎದುರಿಗೆ ಹಂಗೆ ಕುಂತು ಹಂಗೆ ತೂಕಡಿಸ್ಕೊಂತ ಮತ್ತೆ 4 ಗಂಟೆಗೆ ತನ್ನ ಹಂಗೆ ಮಲಗಿಸಿ ನಾನು ಮಲ್ಕೊಂಡಿದ್ದೀನಿ. ಆಮೇಲೆ 5 ಗಂಟೆಗೆ ಮತ್ತೆ ಎದ್ದು ಮತ್ತೆ ವಾಂತಿ ಮಾಡಿ ಅವಾಗ ಎಬ್ಬಿಸಿದ, ಅಮ್ಮ ನನಗೆ ಸ್ವಲ್ಪ ಸಕ್ಕರೆ ಹಾಕಮ್ಮ, ನನಗೆ ಖಾರ ಆಗತೈತೆ, ಸಕ್ಕರೆ ಹಾಕಂತ ಹೇಳ್ತಿದ್ದಾಳೆ. ಮತ್ತೆ ಎದ್ದು ಸಕ್ಕರೆ ಹಾಕಿ ಮತ್ತೆ ಅಮ್ಮನ ಮಲಗ್ಸೀನಿ ರೀ. ಇನ್ನು ಮಲಗಿಸಿ ನಾ ಅಷ್ಟೊತ್ತಿಗೆ ಮಕ್ಕಂದಿದ್ದಾಳೆ ಬಿಡಪ್ಪ ಅಂತ ಮಲ್ಕೊಂಡಿದ್ದೀನಿ. ಆಮೇಲೆ ಟೈಮ್ ಎದ್ದು ನೋಡ್ತೀನಿ ರೀ, 7 ಗಂಟೆ ಆಗಿಬಿಟ್ಟೈತೆ. ಇನ್ನು 7 ಗಂಟೆಗೆ ನಾನು ಏನು ಅಡುಗೆ ಮಾಡಲಿ ಏನಿಲ್ಲ, ನನಗಂತೂ ತಲೆನೇ ಓಡ್ತಾ ಇಲ್ಲ. ಈಗ ಅಡುಗೆ ಮಾಡಿಲ್ಲ ಅಂದರೆ ನಡೆಯೋದೇ ಇಲ್ಲ ರೀ. ಯಾರನ್ನೊಬ್ರು ಮಾಡೋರಿದ್ರಪ್ಪ ಇಷ್ಟು ಬೇಷಿತ್ತಲ್ಲ ಅಂತ ನನಗೆ ಯಾವಾಗಲೂ ಅನ್ನಿಸ್ತಾನೆ ಇರ್ತೈತಿ ಮಾತು. ಆದರೆ ನಮ್ಮ ಯಜಮಾನ್ರು ಹೇಳ್ತಾರೆ, ಸ್ವಲ್ಪ ದಿನ ಕಷ್ಟ ಬಿಡು, ಆಮೇಲೆ ಮಕ್ಳು ದೊಡ್ಡವರಾದಾಗ ನಿನಗೇನು ಅಷ್ಟು ಕಷ್ಟ ಅನ್ಸೋದಿಲ್ಲ, ಮಕ್ಕಳನ್ನು ಸ್ವಲ್ಪ ಹೆಲ್ಪ್ ಮಾಡ್ತಾರಲ್ಲ ಅಂತ ಹೇಳ್ತಾರೆ. ಆದರೆ ನಮ್ಮ ಯಜಮಾನ್ರು ಏನು ಹೆಲ್ಪ್ ಮಾಡಲ್ಲ ರೀ ಅಡುಗೆ ಅಂಥದ್ರಲ್ಲಿ. ಏನು ಅವ್ರು ಮಾಡ್ಕೊಂಡ್ರೆ ಕಾಫಿ ಮಾಡ್ಕೊತಾರೆ ರೀ, ನೀರು ಬಿಸಿ ಮಾಡ್ಕೊತಾರೆ. ಆ ನೀರನ್ನು ಬಿಸಿ ಮಾಡ್ಕೊಳಲ್ಲ ರೀ, ನಾನಾಗಿ ಮಾಡಿಕೊಡ್ತೀನಿ, ಕಾಫಿನೇ ಮಾಡ್ಕೊತಾರೆ. ಏನು ನಾನು ಕೇಳಿದ್ರೆ ಮಾತ್ರ ಏನಾನ ಕಾಫಿ ಮಾಡಿ ಕೊಡ್ತಾರೆ ರೀ. ಅದನ್ನು ಸಹ ಏನಾನ ನಾನು ಕೆಲಸ ಮಾಡ್ಕೊತಿದ್ದೀನಿ ಅಂದಾಗ ಮಾತ್ರ ಅವ್ರು ಮಾಡ್ಕೊತಾರೆ. ಅಷ್ಟೇ ಹೊರತಾಗಿ ನಾನು ಏನಾನ ಕುಂತಿದ್ದೀನಿ ಅಂತಂದರೆ ಅವ್ರು ಮಾಡ್ಕೊಳೋದಿಲ್ಲ ರೀ. ಹಂಗೆ ಕುಂತು ಎಷ್ಟೊತ್ತಾದ್ರೂ ಹಂಗೆ ಕುತ್ಕೊಂಡು ನನಗೆ ಹೇಳ್ತಾನೆ ಇರ್ತಾರೆ, ಹೊರತಾಗಿ ಅವ್ರು ಮಾಡ್ಕೊಳೋದಿಲ್ಲ. ಇನ್ನು ನಮ್ಮ ಸಣ್ಣ ಮಗಳು ಹಾಸಿಗೆಯಿಂದ ಹಿಂಗೆ ಕಣ್ ತೆಗ್ದು ನನ್ನ ನೋಡಿ ಮತ್ತೆ ಹಂಗೆ ಕಣ್ಣು ಮುಚ್ಚಿದ್ಲು ರೀ. ನಾನು ಇನ್ನೊಂದು ಸೈಡ್ ಅಡುಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಆಮೇಲೆ ನಮ್ಮ ಯಜಮಾನ್ರು ಸಹ ಇದ್ರಿ. ನಾವು ಹಾಸಿಗೆ ಎಲ್ಲ ತೆಗ್ದಾದ್ಮೇಲೆ ರಾತ್ರಿ ನಡೆದಂಥ ಘಟನೆ ಎಲ್ಲ ನನ್ನ ಯಜಮಾನ್ರಿಗೆ ವಿವರಿಸಿ ಹಾಗೆ ಹೇಳ್ತಾನೆ ಇದ್ದೀನಿ ರೀ. ಅಷ್ಟೇ ನನ್ನ ಸಣ್ಣ ಮಗಳು ಮತ್ತೆ ವಾಂತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು. ಇನ್ನು ನಮ್ಮ ಯಜಮಾನ್ರಿಗೆ ಕಿವಿಯಲ್ಲಿ ಇಟ್ಕೊಂಡು ವಾಂತಿ ಮಾಡಿಸಿ ಮತ್ತೆ ಹೊರಗಡೆ ಕರ್ಕೊಂಡು ಹೋದರು. ಇನ್ನು ಮತ್ತೆ ಅದು ವಾಂತಿ ಬಳಿ ಕ್ಲೀನ್ ಮಾಡು ಅಷ್ಟಾದಮೇಲೆ ಆಮೇಲೆ ನಮ್ಮ ಯಜಮಾನ್ರಿಗೆ ಕಾಫಿ ಕೊಟ್ಟಿದ್ದೀನಿ. ಕಾಫಿ ಕೊಟ್ಟು ನನ್ನ ಮಗಳಿಗೆ ಮುಖ ತೊಳಿಸಿದ್ದೆ ರೀ. ಇನ್ನು ಮತ್ತೆ ಬೇರೆ ಡ್ರೆಸ್ ಹಾಕಿ ಚೇಂಜ್ ಮಾಡಿ, ನಾನು ತೊಳಿಸಿಲ್ಲ ರೀ, ನಮ್ಮ ಯಜಮಾನ್ರ ಮುಖ ತೊಳಿಸಿ ನಾನು ಡ್ರೆಸ್ ಬೇರೆದು ನಾನು ಹಾಕಿದ್ದೀನಿ. ಇನ್ನು ನಮ್ಮ ಯಜಮಾನ್ರಿಗೆ ಕಾಫಿ ಕೊಟ್ಟಿದ್ದೀನಿ. ಅವ್ರು ಕುಡಿದಾದ್ಮೇಲೆ ಈಗ ನಮ್ಮ ಮಕ್ಳದಾಗೆ ಜಂಪ್ ಮಾಡ್ತಾ ಇದ್ದಾರೆ ರೀ. ಈಗ ನೋಡಿರಿ, ನನ್ನ ಮಗಳು ಎಷ್ಟು ಆರಾಮಿಲ್ಲ ಅಂದರೂ ಸಹ ಇಷ್ಟು ಆ್ಯಕ್ಟಿವ್ ಆಗಿದ್ದಾಳೆ. ಅದೇ ದೊಡ್ಡವರಾದರೆ ರೀ ಒಂದು ಮೂಲೆಗೆ ಕುಂತು ಬಿಡ್ತೀವಿ, ಮಕ್ಳು ಚೆನ್ನಾಗಿ ಆ್ಯಕ್ಟಿವ್ ಆಗಿರ್ತಾರೆ. ಇನ್ನು ನಮ್ಮ ಯಜಮಾನ್ರಿಗೆ ಸಣ್ಣ ಮಗಳಿಗೆ ಆರಾಮಿಲ್ಲ ಅಂದರೆ ಸ್ವಲ್ಪ ಕೈಕಾಲು ಆಡೋದಿಲ್ಲ, ಆದ್ರೆ ಆಡಿಸ್ತಾರೆ, ಹಂಗೆ ಆಡಿಸ್ಲೇಬೇಕಲ್ವ, ಅದಕ್ಕೆ ಆಡಿಸ್ತಿದ್ದಾರೆ. ಇನ್ನೊಂದು ಸೈಡ್ ನಾನು ಹಿಂಗೆ ರಸಮ್ಮಿಗೆ ರೆಡಿ ಮಾಡ್ಕೊತಿದ್ದೀನಿ ರೀ. ಈಗ ರಸಮ್ ಮಾಡಿಬಿಟ್ರೆ ರೀ ರಾತ್ರಿನೂ ಬಿಸಿ ಮಾಡ್ಕೊಂಡು ಉಂಡ್ರೆ ಚೆನ್ನಾಗಿರ್ತೈತೆ ಅಂತೇಳಿ ರಸಮ್ ಮಾಡ್ತಿದ್ದೀನಿ. ಅದೇ ಬೇಳೆ ಮಾಡಿದ್ರೆ ನಮ್ಮ ಯಜಮಾನ್ರು ಇದೇ ಉಣ್ಬೇಕಾ, ಮಧ್ಯಾಹ್ನ ಇದೇ ಉಣ್ಬೇಕು, ನಾನು ರಾತ್ರಿ ಇದೇ ಉಣ್ಬೇಕಾ ಅಂತ ಹೇಳ್ತಾರೆ. ಸುಮ್ಮನೆ ರಸಮ್ ಮಾಡಿಬಿಟ್ರೆ ಮಧ್ಯಾಹ್ನಕ್ಕೆ ರಾತ್ರಿಗೆ ಸರೋಗ್ತೈತೆ. ರಸಮ್ ಎಷ್ಟು ಸಾರಿ ಬಿಸಿ ಮಾಡ್ತೀವಿ ಅಷ್ಟು ಸಾರಿ ರುಚಿಯಾಗಿರ್ತೈತೆ. ಇನ್ನು ಹೊರಗೆ ನಮ್ಮ ಮಕ್ಕಳು ಕಸ ಬಳಿದು ರಂಗೋಲಿ ಹಾಕಿದಾಳೆ ರೀ, ನೀರು ಹಾಕಿ. ಇನ್ನೊಂದು ಸೈಡು ನಮ್ಮ ಯಜಮಾನ್ರು ಬೆಡ್ಶೀಟ್ಗಳೆಲ್ಲ ನೆನೆ ಹಾಕಿದ್ದಾರೆ, ಇನ್ನು ಒಗೆದಾಕ್ತಾನಂತ. ಇನ್ನು ಅವ್ರ ಗಾಡಿ ಕ್ಲೀನ್ ಮಾಡ್ಕೊಂಡು ಆದಮೇಲೆ ಒಗ್ದಾಕ್ತಾರೆ ಏನೋ. ನಾನಿನ್ನು ಸ್ವಲ್ಪ ನೀರು ಕುಡಿದು ಬ್ರಷ್ ಮಾಡೋಣ ಅಂತ ನಾನು ಕೂತ್ಕೊಂಡಿದ್ದೀನಿ ರೀ. ಆದರೆ ನನ್ನ ಮಗಳು ಕೂತ್ಕೊಂಡು ಕುಡಿಯೋಕ್ಕೆ ಕೊಡ್ತಾ ಇಲ್ಲ. ಒಂದು ಉಣ್ಣುವಾಗಲಿ ಒಂದು ತಿನ್ನುವಾಗಲಿ ಅಮ್ಮ ಅಮ್ಮ ಅಂತ ಬಾಯಿ ತೆಗ್ದಂಗೆಲ್ಲ ಏನು ಮಾಡ್ಬೇಕು ರೀ, ಇನ್ನು ಟೇಸ್ಟಿಯಾಗಿ ನಾನು ಫೀಲಾಗಿ ಉಣ್ಣುವಾಗೇ ಬರ್ತಾರೆ ರೀ. ಅದನ್ನು ಮಾಮೂಲು ಟೈಮಾಗ ಯಪ್ಪ ಈ ಅಡುಗೆ ಎದಕ್ಕೆ, ಈ ಅನ್ನ ಈ ಸಾರು ಬೇಡ ಅನಿಸ್ದಾಗ ಬರೋದೇ ಇಲ್ಲ ರೀ. ನಾನು ಏನಾನ ತಿನ್ನುವಾಗಲಿ ಅಮ್ಮ
ನಾನು ಏನಾದ್ರು ಕುಡಿಯುವಾಗಲಿ ಅಮ್ಮ ಅಂತ ಬರೀ ಹಿಂಗೆ ಬಾಯಿ ತೆಗಿತಾರೆ. ನನಗಂತೂ ಅವಾಗ ನಮ್ಮಮ್ಮ ಹೇಳೋ ಮಾತು ನೆನಪು ಬರ್ತಾವೆ. ತಾಯಿಗೆ ಮಕ್ಕಳು ಅಮ್ಮ ಕೊಡು ಅನ್ನೋಕ್ಕಿಲ್ಲ, ತಾನು ಉಣ್ಣೋದು ಬಾಯಾಗಳು ತೆಗೆದು ಮಕ್ಳಿಗೆ ಉಣಿಸ್ತಾಳ ಅಂತ ನಮ್ಮ ತಾಯಿ ಹೇಳ್ತಾನೆ ಇರ್ತಿರ್ತದೆ ಈ ಮಾತು. ನನಗೆ ಆ ಮಾತು ನೆನಪು ಬರ್ತಿತ್ತು ರೀ. ಈಗ ಗದರಿಸ್ಕೊಂಡ್ರೆ ಬೇಡ ಬಿಡು ಚಿಕ್ಕ ಹುಡುಗರಲ್ಲ, ತಾಯಿಯಾಗಿ ನಾನೇ ನಮ್ಮ ಮಕ್ಕಳನ್ನ ಗದರಿಸ್ಕೊಂಬಿಟ್ರೆ ಹೆಂಗೆ ಅಂತೇಳಿ ಅವ್ರನ್ನ ಗದರ್ಸಕ್ಕೂ ಹಿಂದೆ ಮುಂದೆ ನೋಡ್ತೀನಿ ರೀ. ಇನ್ನು ಆದರೂ ನಾನು ಬಿಸಿಲು ಮಾಡಿಕೊಂಡು ನೀರು ಕುಡಿದು ಬ್ರಷ್ ಮಾಡೋಣ ಅಂತ ನೀರು ಇಟ್ಕೊಂಡು ಕುಂತೀನಿ ರೀ, ಅದಕ್ಕೂ ಅಮ್ಮ ಅಂತ ಹೇಳ್ತಿದ್ದಾಳೆ ನನ್ನ ಮಗಳು. ಹಂಗೆ ಮಾಡ್ತಾರೆ ನೋಡ್ರಿ ನಮ್ಮ ಮಕ್ಕಳು. ಇನ್ನು ಅಂತೂ ನಾನು ನೀರು ಕುಡಿದು ಬ್ರಷ್ ಮಾಡಿ ಬಂದು ಅನ್ನಕ್ಕಿಟ್ಟು ರೀ, ಇನ್ನು ಪಾತ್ರೆ ಎಲ್ಲ ಬಾರ್ಲಾಕ್ಕೊಂಡು ಸ್ಟ್ಯಾಂಡಲ್ಲಿ ಇಟ್ಕೊಂಡು ಇನ್ನು ಅನ್ನ ಆಯ್ತು ರೀ. ಅಷ್ಟರಲ್ಲಿ ಇನ್ನು ಗಂಜಿ ಬಸಿದ್ಕೊಂಡು ಇನ್ನೊಂದು ಸೈಡು ಹಾಲು ಬಂದಿದ್ದು ರೀ, ಹಾಲು ಸಹ ಕಾಸಕ್ಕೆ ಇಟ್ಟಿದ್ದೀನಿ. ಹಾಗೆ ಯಾರಾದರೂ ನನ್ನ ಚಾನಲ್ ಹೊಸದಾಗಿ ನೋಡೋದಾದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಾನು ಮಾಡುವಂಥ ವೀಡಿಯೋಸ್ ಹೇಗಿದೆ ಅಂತ ತಿಳಿಸ್ರಿ. ಇನ್ನೊಂದು ಏನಂದರೆ ಸ್ವಲ್ಪ ನನಗೆ ಕನ್ನಡ ಬರಲ್ಲ, ಎಲ್ಲಾದರೂ ನನ್ನ ಮಿಸ್ಟೇಕ್ ಏನಾನ ಮಾತಾಡಿದರೆ ನನ್ನ ಕ್ಷಮಿಸ್ರಿ ಅಂತ ಸಹ ನಾನು ಕೇಳ್ತಾ ಇದ್ದೀನಿ ರೀ. ಯಾಕೆಂದರೆ ಮತ್ತೆ ನೀವು ನನ್ನ ಬೈಕೋಬಾರ್ದಲ್ಲ, ಅದಕ್ಕೆ ಇವಾಗಲೇ ಹೇಳ್ತಾ ಇದ್ದೀನಿ. ಇಲ್ಲಿ ನೋಡಿರಿ, ಇನ್ನು ರಸಮ್ಗೆಲ್ಲ ಮಿಕ್ಸಿಗೆಲ್ಲ ಹಾಕ್ಕೊಂಡಿದ್ದೆ. ಇನ್ನು ರಸಮ್ಗೆ ಒಗ್ಗರಣೆ ಕೊಟ್ಕೊಂಡು ಇನ್ನು ಹುಣ್ಸೆಹಣ್ಣು ನೀರು ಹಾಕಿ ಇನ್ನು ಅದು ಕುಸೋಕೊಂದಿಡಬೇಕು. ಇನ್ನು ಈ ಕಡೆ ಸೈಡ್ ಬಂದುಬಿಟ್ಟು ರೀ ಹಾಲು ಕಾದ್ಬಿಟ್ಟು ಇನ್ನು ಹಾಲು ಆಫ್ ಮಾಡಿ ಈ ಕಡೆ ಎಣ್ಣೆ ಹಾಕ್ಕೊಂಡು ಇನ್ನು ರಸಮ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ ರೀ. ಸಾಸಿವೆ ಜೀರಿಗೆ ಹಾಕೋದಿಲ್ಲ ರೀ, ಸಾಸಿವೆ ಬಂದುಬಿಟ್ಟು ಇದರಲ್ಲಿ ಒಗ್ಗರಣೆ ಕೊಡುವಾಗ ಒಂದೇ ಹಾಕ್ಕೊತೀವಿ. ಇನ್ನು ಜೀರಿಗೆ ಎಲ್ಲ ಮಿಕ್ಸಿಯಲ್ಲೇ ಹಾಕ್ಕೊಂಡು ಜೀರಿಗೆ ಮೆಣಸು ಬೆಳ್ಳುಳ್ಳಿ 3 ಹಾಕ್ಕೊಂಡು ರೀ ಹುರ್ಕೊಂಡು ಹಾಕ್ಕೊತೀನಿ ರೀ. ಮೆಣಸು ಜೀರಿಗೆ ಯಾಕೆಂದರೆ ಸ್ವಲ್ಪ ಫ್ಲೇವರ್ ಚೆನ್ನಾಗಿ ಬರ್ತೈತೆ ರೀ. ಡೈರೆಕ್ಟ್ ಹಂಗೆ ಹಾಕ್ಕೊಂಡ್ರೆ ಅಷ್ಟೇನು ಅನ್ಸೋದಿಲ್ಲ, ಹುರಿದು ಹಾಕ್ಕೊಂಡ್ರೆ ರಸಮ್ ಚೆನ್ನಾಗಿ ಟೇಸ್ಟಿಯಾಗಿ ಆಗ್ತೈತೆ. ಹಂಗಂತೇಳಿ ಅವೆರಡು ಹುರಿದು ಇನ್ನು ಬೆಳ್ಳುಳ್ಳಿ ಹಾಗೆ ಹಾಕ್ಕೊತೀನಿ ರೀ, ಸಿಪ್ಪೆ ಏನು ತೆಗಿಯೋದಿಲ್ಲ, ಹಂಗೆ ಮಿಕ್ಸಿಗೆ ಹಾಕ್ಕೊಂಬಿಡ್ತೀನಿ. ಒಂದು ವೇಳೆ ಒಳ್ಳಾಗಿ ಜಜ್ಜಿ ಮಾಡಿದ್ರೆ ಚೆನ್ನಾಗಿ ಟೇಸ್ಟ್ ಇರ್ತೈತೆ ರೀ, ಆದರೆ ನನಗೆ ಟೈಮ್ ಇಲ್ಲ, ಅದಕ್ಕೆ ನಾನು ಯಾವಾಗಲೂ ಮಿಕ್ಸಿಗೆ ಹಾಕ್ಕೊಂಬಿಡ್ತೀನಿ. ಒಂದು ವೇಳೆ ಮನೆಯಲ್ಲಿದ್ದರೆ ಮಾತ್ರ ಅಂಥವು ಮಾಡ್ತೀನಿ. ಇನ್ನು ಮಿಕ್ಸಿಗೆ ಹಾಕ್ಕೊಂಡ್ರಿ ಇಲ್ಲಿ ನೋಡಿರಿ ಹುಣಸೆಹಣ್ಣು ಒಂದು 2 ನಿಂಬೆಹಣ್ಣು ಗಾತ್ರದಷ್ಟು ನಾನು ಹುಣಸೆಹಣ್ಣು ನೆನಿಟ್ಕೊಂಡಿದ್ದೆ ರೀ. ಅದು ನೀರು ಮತ್ತು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ರೀ. ಇನ್ನು ಮಿಕ್ಸಿಗೆ ಹಾಕಿದ್ದೆಲ್ಲ ಇದರಲ್ಲಿ ಹಾಕ್ಕೊಂಡು ಹಸಿ ಕರಿಬೇವು ಗಿಡದಾಗಿಂದ ಕಿತ್ಕೊಂಡ್ಬಂದಿದ್ದೀನಿ ರೀ. ಇನ್ನು ಅದನ್ನು ಹಾಗೆ ಹಾಕಿ ಹಸಿ ಕೊತ್ತಂಬರಿಯನ್ನು ಹಾಕಿ ಹಾಗೆ ಅದರಲ್ಲಿ ಇಂಗು ಹಾಕಿ ಒಂದು 10 ನಿಮಿಷ ಲೋ ಫ್ಲೇಮಲ್ಲಿ ಕುದಿಸೋಕೆ ಇಟ್ಟಿದ್ರಿ. ಇಲ್ಲಿ ನಮ್ಮ ಸಿಟಿಯಾಗಂತೂ ಕರಿಬೇವೇ ಸಿಗಲ್ಲ ರೀ. ಕರಿಬೇವು ಸಿಕ್ಕರೆ ಏನೋ ಒಂದು ಸಿಗ್ಲಾರ್ದಂಥ ವಸ್ತು ಸಿಕ್ಕಷ್ಟು ಫೀಲ್ ಆಗ್ತಿದ್ದು ನನಗಂತಿಲ್ಲಿ. ಮನೆ ಕಡೆ ಕಾಯಿಗಡ್ಡೆ ಮಾಡೋರು ಬರ್ತಾರೆ ರೀ, ಆದರೆ ಅವ್ರು ನಮಗೆ ಕೊಡೋದಿಲ್ಲ. ಯಾಕೆಂದರೆ ಅವ್ರ ಕಡೆ ರೆಗ್ಯುಲರಾಗಿ ತೊಗೊಳೋರಿಗೆ ಮಾತ್ರ ಅವ್ರು ಕೊಡ್ತಾರೆ, ನಮಗೆ ಕೊಡೋದಿಲ್ಲ. ನಿಮ್ಮ ಮನೆ ಕಡೆಯೂ ಹೀಗೆ ಆಗ್ತವೇನೋ ನನಗೆ ಕಮೆಂಟ್ ಮಾಡಿರಿ. ಇಲ್ಲಂತೂ ಅಸಲಿಗೆ ಕೊಡಲ್ಲ ರೀ. ನಮಗೆ ಎಲ್ಲಿ ಅನುಕೂಲ ಆಗ್ತೈತೆ ಕಾಯಿಗಡ್ಡೆ ನಾವು ಅಲ್ಲಿ ತೊಗೊತೀವಲ್ಲ, ಅವ್ರಿಗೆ ಇಷ್ಟ ಆಗೋದಿಲ್ಲ, ಅದಕ್ಕೆ ಅವ್ರಿಗೆ ಇದ್ರೂ ಸಹ ಇಲ್ಲ ಅಂತ ಹೇಳ್ತಾರೆ ರೀ. ಇನ್ನು ಅಷ್ಟರಲ್ಲಿ ನೋಡ್ರಿ ನನ್ನ ಮಗಳು ಮತ್ತೆ ವಾಂತಿ ಮಾಡೋಕೆ ಸ್ಟಾರ್ಟ್ ಮಾಡಿದ್ಲು. ರಾತ್ರಿಯಿಂದ ಸುಮಾರು ಒಂದು 5 ಸಲ ವಾಂತಿ ಮಾಡ್ತಾನೆ ಇದ್ದಾಳ್ರಿ. ಅದು ಈ ಪಾಪ ಹೊಟ್ಟೆಯಲ್ಲಿ ಎಷ್ಟು ಸಂಕಟ ಆಗ್ತಿದೆ ನನಗಂತೂ ಗೊತ್ತೇ ಆಗ್ತಿಲ್ಲ. ನಮ್ಮ ಯಜಮಾನ್ರಿಗಂತೂ ತಲೆನೇ ಓಡ್ತಿಲ್ಲ ರೀ. ಅದಕ್ಕೆ ಇನ್ನು ಆಸ್ಪತ್ರೆಗೆ ಹೋಗಿ ಬರೋಣ ಅಂತೇಳಿ ಇನ್ನು ಮುಖ ತೊಳ್ಸ್ಕೊಂಬರೋಕೆ ಹೊರಗೆ ಕರ್ಕೊಂಡೋಗಿದ್ದಾರೆ ರೀ. ನಾನು ಇಲ್ಲೊಂದು ಸೈಡ್ ಅಡುಗೆ ಮಾಡ್ಕೊತ ಇದ್ದೀನಿ ರೀ. ಇನ್ನು ನಾನೇ ಆಸ್ಪತ್ರೆಗೆ ಹೋಗ್ತಿದ್ದೆ, ಇದ್ರೆ ನನಗೆ ಟೈಮ್ ಇಲ್ಲ, ಅದಕ್ಕೆ ನಮ್ಮ ಯಜಮಾನ್ರೆ ನಾನೇ ಕರ್ಕೊಂಡು ಹೋಗ್ತೀನೋಳ ಅಂತೇಳಿ ಅವರೇ ಕರ್ಕೊಂಡು ಹೋಗ್ತಿದ್ದಾರೆ ರೀ. ಯಾವಾಗಲೂ ನಮ್ಮ ಮಕ್ಳಿಗೆ ಆರಾಮಿಲ್ಲ ಅಂದರೆ ನಾನೇ ಕರ್ಕೊಂಡು ಹೋಗ್ತಿದ್ದೆ, ಯಾಕಂದರೆ ನಮ್ಮ ಯಜಮಾನ್ರಿಗೆ ಟೈಮ್ ಇರ್ತಿದ್ದಿಲ್ಲ ರೀ. ಇನ್ನೊಂದು ಗೌರ್ಮೆಂಟ್ ಆಸ್ಪತ್ರೆಗೆ ಹೋದ್ರೆ ರೀ ಗಂಡು ಮಕ್ಳಿದ್ರೆ ಸ್ವಲ್ಪ ನಿಧಾನ ಹೋಗ್ತಾರೆ ರೀ. ಅದೇ ನಾವು ಹೆಣ್ಮಕ್ಳು ಹೋದ್ರೆ ರೀ ಬೇಗ 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 ಕೆಲಸ ಮಾಡ್ಕೊಂಡು ಮನೆಗೆ ಬಂದುಬಿಡ್ತೀವಿ. ಇನ್ನೊಂದು ನಮ್ಮ ಯಜಮಾನ ನಾನು ಆಸ್ಪತ್ರೆಗೆ ಕಳಿಸೋದಿಲ್ಲ ರೀ, ಏನೇ ಕೆಲಸ ಇದ್ದರೂ ನಾನೇ ಹೋಗ್ತೀನಿ, ಇನ್ನೇನು ಆಗೋದಿಲ್ಲ ಇನ್ನು ಅವ್ರನ್ನೂ ಬರಲೇಬೇಕು ಅಂದಾಗ ಮಾತ್ರ ಕರ್ಕೊಂಡು ಹೋಗ್ತೀನಿ ರೀ. ಅವ್ನು ಡೆಲಿವರಿ ಟೈಮಲ್ಲೂ ಸಹ ರೀ ನಮ್ಮ ದೊಡ್ಡ ಮಗಳು ಹುಟ್ಟುವಾಗ ನಮ್ಮ ಯಜಮಾನ್ರು ಇದ್ದೇ ಇಲ್ಲ. ಇನ್ನು ಆಮೇಲೆ ಆದರೆ ನಮ್ಮ ಯಜಮಾನ್ರು ಬಂದಮೇಲೆ ಡೆಲಿವರ್ ಆಗಿದ್ದು. ಆದರೆ ಪ್ರತಿಯೊಬ್ಬರು ಹೆಣ್ಮಕ್ಳಿಗೊಂದು ಆಸೆ ಇರ್ತಿತ್ತಲ್ಲ ರೀ, ಡೆಲಿವರಿ ಟೈಮಲ್ಲಿ ಯಜಮಾನ್ರು ಬಾಜು ಇರಬೇಕು ಅಂತ. ಆದರೆ ಅನಾನುಕೂಲ ಇತ್ತು, ಅದಕ್ಕೆ ಅವಾಗ ಅವ್ರು ಬಂದಿಲ್ಲ. ಇನ್ನು ಈಗಿನ ಪರಿಸ್ಥಿತಿ ಹೇಳಿದ್ರೆ ರೀ ಈಗ ಅವರೇ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ಇನ್ನು ಏನು ಮಾಡ್ತಾರೆ ಏನೋ ಗೊತ್ತಿಲ್ಲ, ಫಸ್ಟ್ ಟೈಮ್ ನಾನು ಕಳಿಸ್ತಿರೋದು ಅವ್ರನ್ನ ಸಹ. ಇನ್ನು ನನ್ನ ಮಗಳಿಗೆ ಮುಖ ತೊಳ್ಸ್ಕೊಂಬರಕ್ಕೆ ಹೋಗಿದ್ದಾರೆ. ಇನ್ನು ಮುಖ ತೊಳ್ಸ್ಕೊಂಬಂದು ಇನ್ನು ಡ್ರೆಸ್ ಹಾಕಿ ಇನ್ನು ಪೌಡ್ರ್ ಹಚ್ತಿದ್ದಾರೆ. ಯಾಕಂದರೆ ವಾಂತಿ ಮಾಡ್ಕೊಂತಿದ್ದಾಳ, ಭಾಳ ವಾಸನೆ ಬರ್ತಾಳೆ, ಮತ್ತು ಡಾಕ್ಟ್ರುಗಳು ನೋಡಲ್ಲೇನು ಅಂತೇಳಿ ನೀಟಾಗಿ ಪೌಡ್ರ್ ಹಚ್ಚಿ ಇನ್ನು ತಲೆ ಬಾಚಕ್ಕೆ ರೆಡಿ ಆಗಿದ್ದಾರೆ ರೀ. ಇನ್ನೊಂದು ಮಗಳಂದರೆ ಸ್ವಲ್ಪ ಭಾಳ ಪ್ರೀತಿ ರೀ, ಯಾಕಂದರೆ ಸ್ವಲ್ಪ ಈ ಅಮ್ಮ ಭಾಳ ಸೆನ್ಸಿಟಿವ್ ಅದಲ್ಲ ರೀ. ಈ ಅಮ್ಮ ಎಲ್ಲರೂ ಸ್ವಲ್ಪ ಈ ಅಮ್ಮನ ಏಜಲ್ಲಿ ಚೆನ್ನಾಗಿ ಗ್ರೋತ್ನೆಸ್ ಇದ್ದಾರೆ ರೀ, ಆದರೆ ಈ ಅಮ್ಮ ಗ್ರೋತೇ ಆಗ್ತಾ ಇಲ್ಲ, ಎದಕ್ಕಂತ ಗೊತ್ತಿಲ್ಲ. ಆಸ್ಪತ್ರೆಗೆ ಹೋದರೆ ಡಾಕ್ಟ್ರು ಸಹ ಹೇಳ್ತಾರೆ ಎದಕ್ಕೆ ಗ್ರೋತ್ನೆಸ್ ಭಾಳ ಕಡಿಮೆ ಇದ್ದಾಳಲ್ಲ ಅಂತ. ಈಗ ಪ್ರೆಸೆಂಟ್ ನೋಡಿದ್ರೆ 10 kg ಇದ್ಲು, ಇವಾಗ ವಾಂತಿ ಎಲ್ಲ ಮಾಡ್ಕೊತಿದ್ದಾಳಲ್ಲ, ಈಗ ಎಷ್ಟು kg ಇರ್ತಾಳೆ ಅಂತ ಈಗ ಗೊತ್ತಿಲ್ಲ. ಈಗ ಆಸ್ಪತ್ರೆಗೆ ಹೋಗಿ ಬಂದಾಗ ಗೊತ್ತಾಗ್ತೈತೆ ರೀ. ನಮ್ಮ ಅಜ್ಜಿ ಕುಡಿಸಿದ್ರು ವಾಂತಿ ಮಾಡಿದ್ಲಲ್ಲ, ಅಟ್ಲೀಸ್ಟ್ ಎಳ್ನೀರನ್ನು ತರಿಸಿ ಕುಡಿಸೋಣ ಅಂತೇಳಿ ಇನ್ನು ಎಳ್ನೀರು ಸಹ ತರಿಸಿ ಕುಡಿಸಿದ್ದಾರೆ ರೀ. ಆದರೆ ಸ್ವಲ್ಪ ಕುಡಿದಿದ್ದಾಳೆ, ಸ್ವಲ್ಪ ಹಾಗೆ ಇಟ್ಟಿದ್ದಾಳೆ. ಇನ್ನೊಂದು ಸೈಡ್ ನಾನು ಚಪಾತಿ ಮಾಡ್ಕೊಳೋಣ ಅಂತ ಇನ್ನು ಚಪಾತಿ ರೆಡಿ ಮಾಡ್ತಿದ್ದೀನಿ. ಇಟ್ಟು ರಾತ್ರಿ ಕಲಿಸ್ಕೊಂಡು ಫ್ರಿಜ್ಜಾಗಿ ಇಟ್ಕೊಂಡಿದ್ದೆ ರೀ, ಏನೋ ಬೆಳಿಗ್ಗೆ ಬೇಗ ಮಾಡೋಕ್ಕಾಗ್ತೈತಂತ. ಅದೇ ಬೆಳಿಗ್ಗೆ ಕಲಸಿಟ್ರಿ ಒಂದು ಅರ್ಧ ತಾಸು ನೆನ್ನಿಡಬೇಕಾಗ್ತಿತ್ತು, ಹಂಗಂತೇಳಿ ರಾತ್ರಿನೇ ಕಲಸಿಟ್ಟಿದ್ದೆ. ಇಷ್ಟು ಮೆತ್ತಗಾಗಿದೆ ನೋಡಿರಿ, ಚಪಾತಿ ಸಹ ಚೆನ್ನಾಗಿ ಬರ್ತಾವೆ ಮೆತ್ತಗಾದರೆ ಹಿಟ್ಟು. ಇಲ್ಲಾಂದರೆ ಚಪಾತಿ ಲಟ್ಸೋಕ್ಕೂ ಬರೋಲ್ಲ ರೀ. ಒಂದು ವೇಳೆ ಚಪಾತಿ ಬಿರ್ಸಾಕ್ಬಿಟ್ರೆ ರೀ ರೊಟ್ಟಿ ಆದಂಗೆ ತಿನ್ನೋಕ್ಕೂ ಮನಸ್ಸೇ ಆಗೋದಿಲ್ಲ. ಅವು ಖಾಲಿ ಆಗೋವರೆಗೆ ನಮ್ಮದು ನಾವೇ ಬೈಕೊಂತಿರ್ತೀವಿ, ಇಟ್ಟು ಇನ್ನೂ ಸ್ವಲ್ಪ ಹೊತ್ತು ನೆನೆ ಇಟ್ಟಿದ್ರೆ ಚೆನ್ನಾಗಿತ್ತು ನೋಡು ಅಂತ. ಆದರೆ
ನಾವು ತಿನ್ನುವಾಗ ಏನು ಅನ್ಸಲ್ಲ ರೀ. ಇನ್ನು ನಮ್ಮ ಮನೆಯಾಗ ಗಂಡು ಮಕ್ಳು ಯಾರು ಉಣುವಾಗೆ ಸ್ವಲ್ಪ ಬಾಧೆ ಅನಿಸ್ತೈತೆ. ಇನ್ನು ನಾವು ಉಣುವಾಗಾದ್ರೆ ಅಷ್ಟೇನು ಬಾಧೆ ಅನಿಸಲ್ಲ. ಯಾಕಂದರೆ ನಾವೇ ಮಾಡಿರ್ತೀವಲ್ಲ, ಕಂಪಲ್ಸರಿ ನಾವೇ ಉಣ್ಬೇಕು. ಬೇರೆಯವ್ರು ಮಾಡಿದಾಗಾದ್ರೆ ಸ್ವಲ್ಪ ಹೆಸರಿಡಕ್ಕೆ ಬರ್ತೈತೆ. ಇನ್ನೇನು ತಪ್ಪಿದ್ದಲ್ಲಲ್ಲ, ಸುಮ್ಮನೆ ಉಣ್ಬೇಕು ಬಿಡಬೇಕು. ಇನ್ನು ನಮ್ಮ ಯಜಮಾನ್ರು ಆಸ್ಪತ್ರೆಗೆ ಹೋಗ್ತೀನಿ ಅಂತೇಳಿ ಇನ್ನು ಆಸ್ಪತ್ರೆ ಪೇಪರ್ಗಳು ತೆಗೆದು ಕೊಡು ಅಂತ ಹೇಳಿದ್ರು. ಇನ್ನು ಅವನ್ನ ತಕ್ಕೊಂತ ಕೂತ್ಕೊಂಡಿದ್ದೀನಿ ರೀ. ಇನ್ನು ನಾವು ಯಾವಾಗಲೂ ಆಸ್ಪತ್ರೆಗೆ ಹೋಗಿ ಬಂದಾಗ ಇಲ್ಲಾಂದರೆ ಯಾವಾಗ ಆಸ್ಪತ್ರೆಗೆ ಹೋಗುವಾಗ ಒಂದು ಮಾತು ಅನ್ಕೊತೀವಿ, ಏನು ಅಮ್ಮ ಈ ಸರಿ ಪೇಪರ್ಗಳು ನೀಟಾಗಿ ಒಂತಾಗಿ ಇಟ್ಕೋಬೇಕು, ಇಲ್ಲಾಂದರೆ ಹುಡ್ಕಂತ ಕೂತ್ಕೋಬೇಕಾಗ್ತೈತೆ, ಅರ್ಜೆಂಟಾಗಿ ಯಾವುದು ಸಿಗೋದೇ ಇಲ್ಲ. ಇನ್ನೇನು ಆಸ್ಪತ್ರೆಗೆ ಹೋಗಿ ಬರೋಕ್ಕಿಲ್ಲ, ಇಲ್ಲ ಹೊರಗಡೆ ಏನನ್ನ ಕೆಲ್ಸಕ್ಕೆ ಹೋಗಿ ಬರೋಕ್ಕಿಲ್ಲ, ಇನ್ನು ತೆಗೆದಿಟ್ಬಿಡೋಣ ಅಂತ ಅನ್ಕೊತೀವಿ. ಆದರೆ ಅನ್ಕೊಂಡಾಗ ಮಾಡೋಕ್ಕೆ ಆಗಲ್ಲ ರೀ. ಹೋಗ್ತೀವಲ್ಲ, ಆ ಕೆಲಸ ಮುಗಿಯೋಕ್ಕಿಲ್ಲ, ಮತ್ತೆ ಎಲ್ಲಿ ಸಿಕ್ಕರೆ ಅಲ್ಲಿ ಬಿಸಾಕ್ಬಿಡ್ತೀವಿ. ಮತ್ತೆ ಎಲ್ಲಿಗಾನ ಬೇಕು, ಏನನ್ನ ತರಬೇಕು, ಇಲ್ಲ ಎಲ್ಲಿಗಾನ ತಗೊಂಡು ಹೋಗ್ಬೇಕು ಅಂದಾಗ ರೀ ಆ ಪೇಪರ್ ಸಿಗೋದೇ ಇಲ್ಲ ರೀ. ಹಾಗೆ ಇವಾಗೂ ಆಗೈತೆ. ನಮ್ಮ ಅಮ್ಮನಿದು ಅಸಲಿಗೆ OPD ಚೀಟಿನೇ ಸಿಕ್ಕಿಲ್ಲ ರೀ. ನಾವು ಹುಡುಕಿದ ಮೇಲೆ ಸಿಕ್ಕಿ ನಮ್ಮ ಮಗಳಿಗೆ ಖುಷಿ ಆಗ್ಬಿಟ್ಟೈತೆ ಆಸ್ಪತ್ರೆಗೆ ಹೋಗ್ತಿದ್ದೀವಿ ಅಂತ. ಆದರೆ ನಮ್ಮ ಮಕ್ಳೇನು ಭಯ ಬೀಳಲ್ಲ ರೀ. ಆಸ್ಪತ್ರೆಗೆ ಹೋಗ್ತೀವಿ ಅಂದರೆ ಒಬ್ಬ ಮಕ್ಳು ಭಯ ಬೀಳ್ತಾರಮ್ಮ, ಸೂಜಿ ಹಾಕ್ತಾರ, ನಾನು ಹೋಗೋದಿಲ್ಲ ಅಂತ. ಆದರೆ ನಮ್ಮ ಮಕ್ಳೇನು ಭಯ ಬೀಳಲ್ಲ, ಹೋಗೋದ್ರಾಗ ನಂಬರ್ 1 ಇದ್ದಾರೆ. ಇನ್ನೊಂದು ಅವ್ರ ಅಪ್ಪಾಜಿ ಜೊತೆಗೆ ಹೋಗ್ಬೇಕಂದ್ರೆ ಸಣ್ಣ ಮಗಳಿಗೆ ಇನ್ನೂ ಖುಷಿ. ಇನ್ನು ಅವ್ರು ಹೋಗೋಕ್ಕಿಲ್ಲ. ಇನ್ನು ಅವ್ರು ಬರೋಷ್ಟರಲ್ಲಿ ನಾನು ಅಡುಗೆ ಮಾಡಿ ಇನ್ನು ನಾನು ಮನೇಲಿ ಕೆಲಸ ಮಾಡ್ಕೊಳೋಣ ಅಂತೇಳಿ ಇನ್ನು ಚಪಾತಿ ಎಲ್ಲ ಲಟ್ಟಿಸ್ಕೊಂಡು ಚಪಾತಿ ಎಲ್ಲ ರೆಡಿ ಮಾಡ್ಕೊತಿದ್ದೀನಿ ರೀ. ನಮ್ಮ ಯಜಮಾನ್ರವರು ಆಸ್ಪತ್ರೆಗೆ ಹೋಗುವಾಗ ರೀ ನಮ್ಮ ದೊಡ್ಡ ಮಗಳು ಇದ್ದಿಲ್ಲ. ಯಾರ ಮನೆಗೆ ಹೋಗಿದ್ಲೇನೋ ಗೊತ್ತಿಲ್ಲ. ಯಾಕೆಂದರೆ ನಮ್ಮ ಮಗಳಿಗೆ ಮನೆ ಅಡ್ಡಾಡ್ಬೇಕಂದ್ರೆ ಭಾಳ ಇಂಟ್ರೆಸ್ಟು. ನಮ್ಮ ಮನೆಗೆ ಇರಬೇಕಂದ್ರೆ ಭಾಳ ಕಷ್ಟ ಮಗಳಿಗೆ, ದೊಡ್ಡ ಮಗಳಿಗೆ. ಹಾಗೆ ಈಗ ಎಲ್ಲ ಮನೆ ತಿರುಗಿ ಬಂದಿದ್ದಾಳೆ. ತಿರುಗಿ ಬಂದು ಮನೆಗೆ ಬಂದು ಕೇಳ್ತಿದ್ದಾಳೆ, ಅಮ್ಮ ಅಪ್ಪಾಜಿ ಎಲ್ಲಿಗೆ ಹೋಗಿದ್ದಾರೆ ಅಂತ. ಏನೋ ಗೊತ್ತಿಲ್ಲಮ್ಮ, ನಿನಗೆ ಗೊತ್ತಂತೇಳಿ ನಾನು ಸುಮ್ಮನೆ ಇದ್ದೀನಿ. ಇಲ್ಲ ಆಸ್ಪತ್ರೆಗೆ ಹೋಗಿದ್ದಾರೆ ಅಂತ ಹೇಳ್ಬಿಟ್ರೆ ಇನ್ನು ಅಳ್ಕಂತ ಕುತ್ಕೊಂತಾಳೆ ಅಂತೇಳಿ ಹಂಗೆ ಹೇಳಿದೆ. ಇನ್ನು ಅವ್ರ ತಂಗಿಗೆ ಎಳ್ನೀರು ತಂದಿದ್ರಲ್ರಿ, ಆ ನೀರು ಒಂದು ತಂಬಿಗೆ ಹಾಕಿ ನಮ್ಮ ಯಜಮಾನ್ರು ಫ್ರಿಜ್ಜಾಗಿ ಇಟ್ಟಿದ್ದಾರೆ. ಇನ್ನು ಈ ಕಾಯಿ ಹೊರಗೆ ಆ ಎಳ್ನೀರು ಕಾಯಿನ ನೋಡೋಕ್ಕಿಲ್ಲ, ಅಪ್ಪಾಜಿನ ಮರ್ತೋದ್ಲು, ತಂಗಿನ ಮರ್ತೋದ್ಲು. ಆ ಎಳ್ನೀರು ಕಾಯಿ ಅಂತೇಳಿ ಇನ್ನು ಸ್ಪೂನ್ ತಗೊಂಡು ಅದ್ರಾಗಿರೋ ಕೊಬ್ಬರಿ ಎಲ್ಲ, ಎಳೆ ಕೊಬ್ಬರಿ ಎಲ್ಲ ತಗೊಂಡು ಕೆಬ್ರಿಕೊಂಡು ತಿಂತಾ ಇದ್ದಾಳ್ರಿ. ಇನ್ನು ಒಳಗೆ ದಪ್ಪ ಐತೆ, ಅದು ಬರ್ತಾನೆ ಇಲ್ಲ. ಅಲ್ಲಿ ಟ್ರೈ ಮಾಡ್ತಿದ್ದಾಳೆ, ಬಾಯಿಗೆ ಏನೇ ನಾರು ಬರ್ತಿದ್ರೆ ಅದನ್ನ ಉಗುಳು ಬಿಸಾಕ್ತಿದ್ದಾಳೆ. ನನಗಿನ್ನು ಅಮ್ಮ ಸಮಾಧಾನ ಕುಂತಾಳಲ್ಲ, ಸಾಕ್ಬಿಡು ಅಂತೇಳಿ ಇನ್ನು ನಾನು ಬೇಗ ಚಪಾತಿ ಮಾಡಿ ಇನ್ನು ಪಲ್ಯನೂ ಆಯ್ತು ರೀ, ಕ್ಯಾಪ್ಸಿಕಮ್ ಪಲ್ಯ. ಇಲ್ಲಿ ಚಪಾತಿಗನ್ನ ಲಟ್ಸೋದಾಯಿತು. ಚಪಾತಿ ಚೆನ್ನಾಗಿ ಬಂದಿದ್ದಾವೆ ನೋಡ್ರಿ. ನಿಜ ರೀ, ಚಪಾತಿ ಹಿಟ್ಟು ಮೆತ್ತಗೆ ಕಲಿಸ್ಕೋಬೇಕು. ನಾನು ಚಪಾತಿ ಹಿಟ್ಟು ಕಲ್ಸ್ಕೊಂಡಾಗ್ರಿ ಅದ್ರಾಗ ಎಣ್ಣೆ ಏನು ಹಾಕೋದಿಲ್ಲ. ಸ್ವಲ್ಪ ಒಂದು ಚೂರಷ್ಟು ಉಪ್ಪು ಹಾಕಿ ನೀರು ಹಾಕಿ ಮೆತ್ತಗೆ ಸ್ವಲ್ಪ ಕಲಿಸ್ಕೊಂಡು ರೀ, ಗಾಳಿ ಆಡ್ಲಾರಂಗೆ ಸ್ವಲ್ಪ ಒಂದು ತಾಸನ ಅಥವಾ 1.5 ತಾಸನ ನೆನಿಡ್ತೀನಿ. ಇನ್ನು ನಿಮಗೆ ಟೈಮು ಇತ್ತು, ಒಂದು ವೇಳೆ ಮಧ್ಯಾಹ್ನ ಮಾಡ್ಕೋಬೇಕಂದ್ರೆ ಬೆಳಗ್ಗೆನೇ ಕಲಸಿಟ್ಕೊಂಡ್ರೆ ಇನ್ನೂ ಚೆನ್ನಾಗಿ ಬರ್ತಾವೆ ರೀ ಮೆತ್ತಗೆ. ನಾವು ಬೇಗ ಬಿರ್ಸು ಸಹ ಆಗೋದಿಲ್ಲ. ಇಲ್ಲ ನಾವು ಅವಾಗಿಂದ ಅವಾಗೆ ಮಾಡ್ತೀವಿ ಅಂದರೆ ಒಬ್ಬೊಬ್ಬರಿಗೆ ಬರ್ತೈತೆ ರೀ, ಒಬ್ಬೊಬ್ಬರಿಗೆ ಹಿಂಗೆ ಮಾಡೋಕ್ಕೆ ಬರೋದಿಲ್ಲ. ನನಗಂತ ಮಾಡೋಕ್ಕೆ ಬರಲ್ಲ ರೀ. ಹಂಗೆ ಕಲಸಿಟ್ರೆ ಮಾತ್ರ ಚಪಾತಿ ಮಾಡೋಕ್ಕೆ ಬರ್ತೈತೆ. ಚಪಾತಿ ಮಾಡ್ಬೇಕಂದ್ರೆ ಒಂದು ಕುತ್ತಿಗೆ ಬರ್ತೈತೆ ರೀ. ಯಾಕೆಂದರೆ ದೊಡ್ಡ ಪ್ರಾಸೆಸ್ ಅದು. ಚಪಾತಿ ಹಿಟ್ಟು ಕಲಿಸ್ಕೋಬೇಕು, ನೆನಿಡಬೇಕು, ಆಮೇಲೆ ಲಟ್ಸೋಕೆ ಕುತ್ಕೋಬೇಕು. ಆ ಲಟ್ಸೋಕೆ ಕುಂತಾಗ 2-3 ಮಕ್ಳು ಬರಬೇಕು. ಅಮ್ಮ ನನಗೆ ಸ್ವಲ್ಪ ಇಟ್ಟು, ನಿನಗೆ ಸ್ವಲ್ಪ ಇಟ್ಟು ಅಂತ ಅನ್ಬೇಕು. ಅವ್ರಿಗೆ ಒಂದು ಚಪಾತಿ ಆಗೋಷ್ಟು ಹಿಟ್ಟು ಕೊಡಬೇಕು. ಕೊಟ್ಟಿಲ್ಲ ಅಂದರೆ ಅಲ್ಲಿ ಉದ್ದ ರಣರಂಗ ಆಗಿಬಿಟ್ಟಿರ್ತೈತೆ. ಇನ್ನು ಅವ್ರು ನೋಡ್ಕೋಬೇಕಾ, ನಾನು ಅಡುಗೆ ಮಾಡಬೇಕಾ, ಇಲ್ಲ ನಾನೇನು ಮಾಡ್ಬೇಕಂತ ನಮಗೆ ತಲೆನೇ ಓಡೋದಿಲ್ಲ. ಅವ್ರ ಸಲುವಾಗನಾಗಲಿ ಚಪಾತಿ ಮಾಡಬಾರ್ದು, ಇಲ್ಲ ಅವ್ರು ಇಲ್ದಾಗಾದ್ರಾಗಲಿ ಚಪಾತಿ ಮಾಡ್ಕೋಬೇಕು. ಚಪಾತಿ ಮಾಡ್ಕೊಂಡಾಗ ಒಂದನ್ನು ವೇಸ್ಟ್ ಆಗಬಾರ್ದು. ವೇಸ್ಟ್ ಆದಾಗಂತೂ ಎಷ್ಟು ಬಾಧೆ ಆಗ್ತೈತೆ ಅದಂತೂ ಯಾರಿಗೆ ಹೇಳ್ಬಾರ್ದು. ಅಂಥ ಪರಿಸ್ಥಿತಿ ಇರ್ತೈತೆ ರೀ ಪ್ರತಿಯೊಂದು ಹೆಣ್ಮಕ್ಳದ್ದು. ಇನ್ನು ಒಬ್ಬೊಬ್ಬರಿಗೆ ಇಷ್ಟ ರೀ ಚಪಾತಿ ಮಾಡೋದು. ನನಗಂತಪ್ಪ ಒಂದು ಕುತ್ತಿಗೆ ಬರ್ತದೆ ರೀ ಚಪಾತಿ ಅಂದರೆ ಚಪಾತಿ ಅನ್ಸೋದು. ಜೋಳದ ರೊಟ್ಟಿ ಅನ್ನ ಆಗಲಿ ಸ್ವಲ್ಪ ಮಾಡಿ ಅದು ಒಣದಾದ್ಮೇಲೆ ತಿನ್ಬೋದು. ಆದರೆ ಚಪಾತಿ ಸಹ ರೀ ನಾನು ಬಿಡೋದಿಲ್ಲ ರೀ. ಚಪಾತಿ ಒಂದು ತುಂಡಗೂ ಬಿಸಾಕೋದಿಲ್ಲ. ಯಾಕಂದರೆ ಕಷ್ಟಪಟ್ಟಿರ್ತೀನಲ್ಲ. ರೊಟ್ಟಿ ಆದರೆ ಸ್ವಲ್ಪ ಅಷ್ಟೇನು ಕಷ್ಟ ಅನ್ಸೋದಿಲ್ಲ. ಚಪಾತಿ ಸ್ವಲ್ಪ ಭಾಳ ದೊಡ್ಡ ಪ್ರಾಸೆಸ್ ಅನಿಸುತ್ತೆ. ಅದಕ್ಕೆ ಒಣಗಿದ್ದಾದ್ರೂ ಸಹ ತಿಂತೀನಿ. ನಮ್ಮ ಯಜಮಾನ್ರು ಏನು ತಿಂತಿ ಬಿಸಾಕ ಅಂತ ಹೇಳ್ತಾರೆ. ಇಲ್ಲ ರೀ, ಚಪಾತಿ ಅಂದರೆ ಭಾಳ ಕಷ್ಟದಿಂದ ಮಾಡಿರ್ತೀನಲ್ಲ, ಅದಕ್ಕೆ ಸಲುವಾಗಿ ನಾನು ತಿಂತೀನಿ ರೀ ಅಂತ ಹೇಳ್ತೀನಿ ರೀ. ಸಾಮಾನೆಲ್ಲ ತೊಳ್ಕೊಂಡಾದ್ಮೇಲೆ ರೀ ನಮ್ಮ ಯಜಮಾನ್ರಿನ ಆಸ್ಪತ್ರೆಯಿಂದ ಬಂದರು. ಇನ್ನು ನಮ್ಮ ಮಗಳು ಬರುವಾಗನೇ ಕೇಳಿದ್ಲಂತೆ, ಅಪ್ಪಾಜಿ ಮತ್ತೆ ನಾವು ಆಸ್ಪತ್ರೆಗೆ ಬಂದೀವಲ್ಲ, ನನಗೆ ಆರಾಮಿಲ್ಲಲ್ಲ, ನನಗೆ ಇಡ್ಲಿ ಕೊಣಿಸ್ರಿ ಅಂತ ಹೇಳೋಕ್ಕಿಲ್ಲ. ಇನ್ನು ನಮ್ಮ ಯಜಮಾನ್ರು ಹೋಗಿ ರೇಣುಕಾ ಹೋಟ್ಲಾಗ ಇಡ್ಲಿ ತಗೊಂಡು ಬರ್ತಿದ್ರು ರೀ. ನಾ ಬರುವಾಗ ಅಪ್ಪಾಜಿ ನನಗೆ ಆರಾಮಿಲ್ಲಲ್ಲ, ನನಗೆ ಜ್ಯೂಸ್ ಕೊಣಿಸ್ರಿ ಅಂತ ಅಂದ್ಲಂತೆ. ನೀನು ಆರಾಮಾಗಮ್ಮ, ಆಮೇಲೆ ನಾನು ಜ್ಯೂಸ್ ಕೊಣಿಸ್ತೀನಿ ಅಂತೇಳಿ ಮನೆಗೆ ಕರ್ಕೊಂಬಂದ್ರಂತೆ. ಬರುವಾಗ ನಮ್ಮ ಮಗಳು ಹೇಳ್ತಿದ್ದಾಳಂತೆ ರೀ, ಅಪ್ಪಾಜಿ ನಾನು ಮೊಂಡಾಳು ತಿನ್ನಲ್ಲ, ಪಪ್ಪಾಯಿ ತಿನ್ನಲ್ಲ ಅಪ್ಪಾಜಿ, ನನಗೆ ಆರಾಮಿಲ್ಲಲ್ಲ, ಇನ್ನೊಂದು ಸಾರಿ ತಿನ್ನಲ್ಲ ಅಪ್ಪಾಜಿ, ಸಾರಿ ಅಂತ ಮಗಳು ಹೇಳಾಳಂತೆ. ಇನ್ನು ಅವ್ರ ಅಪ್ಪಾಜಿ ಖುಷಿಯಾಗಿ ಮನೆಗೆ ಬಂದು ಹೇಳ್ತಿದ್ದಾರೆ, ಹಿಂಗೆ ಹೇಳಿದಾಳೆ ಮಗಳು ಅಂತ. ಇನ್ನು ನಮ್ಮ ಯಜಮಾನ್ರು ಮನೆಗೆ ಬರೋಕ್ಕಿಲ್ಲ, ಮಗಳಿಗೆ ಇಡ್ಲಿ ಹಾಕಿ ಕೊಟ್ಬಿಟ್ಟಿದ್ದಾರೆ ರೀ. ನಾನು ಒಳಗಡೆ ಬಂದು, ಅಯ್ಯೋ ರೀ, ಆ ಟ್ಯಾಬ್ಲೆಟ್ ಹಾಕಿ ಆದಮೇಲೆ ಇಡ್ಲಿ ತಿನ್ನೋಕೆ ಕೊಡಬೇಕಾಗಿತ್ತು, ಮತ್ತೆ ವಾಂತಿ ಆಗೋದಿಲ್ಲ, ಇಲ್ಲ ಹಂಗೆ ಇಡ್ಲಿ ಕೊಟ್ಟಿರಂದರೆ ವಾಂತಿ ಆಗ್ತೈತೆ ಅಂದರೆ, ಅಯ್ಯೋ ನನಗೆ ಗೊತ್ತಿಲ್ಲ, ನಾನು ಕೊಟ್ಬಿಟ್ಟಿನಿ ಅಂತ ಅನ್ನೋಕ್ಕಿಲ್ಲ. ನನ್ನ ಮಗಳಿಗೆ ರಮಿಸಿ ನಾ ಸೈಡ್ ಇಟ್ಟಿರಿ. ನನ್ನ ಮಗಳಿಗೆ ಸ್ಪೋರಲ್ಯಾಕ್ ಆಫ್ ಪೌಡರು, ಒಂದು ವಾಂತಿ ಟ್ಯಾಬ್ಲೆಟ್ ಹಾಕಿದ್ರಿ. ಇನ್ನೊಂದು ಸೈಡ್ ನಮ್ಮ ಯಜಮಾನ್ರು ಊಟಕ್ಕೆ ಅವರೇ ಹಾಕ್ಕೊಂಡು ಇನ್ನು ಅವರೇ ಉಣ್ಣೋಕೆ ಕೂತ್ಕೊಂಡಿದ್ದಾರೆ ರೀ. ನನಗೆ ಟೈಮ್ ಆಗಿತ್ತಾ ಅಂತ. ಇನ್ನು ಒಂದು 10 ನಿಮಿಷ ಆದಮೇಲೆ ಮತ್ತೆ ನಮ್ಮ ಮಗಳಿಗೆ ಟಿಫಿನ್ ಮಾಡೋಕೆ ಕೊಟ್ಟಿದ್ದೀನಿ ರೀ. ಹಿಂದೆನೇ ಕೊಟ್ರೂ ವಾಂತಿ ಆಗ್ತೈತೆ ರೀ. ಅದಕ್ಕೆ ಯಾರಿಗೆ ವಾಂತಿ ಭೇದಿ ಆದ್ರೂ ಸಹ ಅವ್ರಿಗೆ ಗುಳಿಗೆ ಹಾಕ್ಕೊಂಡು ಒಂದು ಅರ್ಧ ತಾಸನ ಅಟ್ಲೀಸ್ಟ್ ಒಂದು 10-15 ನಿಮಿಷನ ಆದಮೇಲೆ ಟ್ಯಾಬ್ಲೆಟ್ಸ್ ಇದು ಊಟಕ್ಕೆ ಕೂತ್ಕೊಂಡಿರಿ, ಅವ್ರಿಗೆ ಏನಾಗೋದಿಲ್ಲ. ಇಲ್ಲಾಂದರೆ ಹಿಂದೆನೇ ಕೊಟ್ಬಿಟ್ರೆ ವಾಂತಿ ಮತ್ತೆ ಆಗಿಬಿಡ್ತವೆ. ಪ್ರತಿ ಡಾಕ್ಟ್ರೂ ಹೇಳ್ತಾರೆ ರೀ,
ಟ್ಯಾಬ್ಲೆಟ್ಸ್ ಕೊಟ್ಟಾದಮೇಲೆ ಒಂದು 5-10 ನಿಮಿಷ ಆದಮೇಲೆ ಊಟಕ್ಕೆ ಕೊಡ್ರಿ, ವಾಂತಿ ಭೇದಿ ಆದಾಗ ಅಂತ ಹೇಳ್ತಾರೆ ರೀ. ಇನ್ನು ನಾನು ಪ್ರೇಯರ್ ಮಾಡಿ ಆದಮೇಲೆ ರೀ ಇನ್ನು ನಾನು ಬಾಕ್ಸ್ ಕಟ್ಕೊಳ್ಳೋಣ ಅಂತೇಳಿ ಬಾಕ್ಸ್ ಕಟ್ಕೊತಿದ್ದೀನಿ. ಇನ್ನು ನಮ್ಮ ಯಜಮಾನ್ರು ಕಾಫಿ ಕುಡಿತೀಯಾ ಅಂತ ಕೇಳಿ ನೋಡಿರಿ ನನಗೆ ಕಾಫಿ ಮಾಡಿ ಕೊಡ್ತಿದ್ದಾರೆ. ಇನ್ನೊಂದು ಸೈಡ್ ನನಗೆ ಟಿಫಿನ್ ಮಾಡೋಕ್ಕೆ ಟೈಮ್ ಇಲ್ಲ. ಇನ್ನು ಅಲ್ಲಿಗೆ ಹೋಗಿ ಕೆಲ್ಸಕ್ಕೆ ಹೋಗಿನೇ ಟಿಫಿನ್ ಮಾಡೋಣ ಅಂತೇಳಿ ನಾನು ಬಾಕ್ಸ್ ಕಟ್ಕೊತ ಇದ್ದೀನಿ ರೀ. ರಸಮನ್ನ ಚಪಾತಿ 2 ಕಟ್ಕೊಂಡಿದ್ದೀನಿ ರೀ. ಆದರೆ ಅಲ್ಲಿ ಹೋದಾಗ ನನಗೆ ತಿನ್ನೋಕ್ಕಾಗಿಲ್ಲ, ಅದಕ್ಕೆ ಚಪಾತಿ ಒಂದೇ ಟಿಫಿನ್ ಮಾಡಿದ್ದೀನಿ. ಇನ್ನು ನಮ್ಮ ಯಜಮಾನ್ರು ರೆಡಿ ಆಗಿದ್ದಾರೆ. ಇನ್ನು ನಮ್ಮ ಮಕ್ಕಳು ಸಹ ರೆಡಿ ಮಾಡಿದ್ದೀನಿ. ನಮ್ಮ ತಂಗಿ ಬಂದಿದ್ದಾಳೆ. ನಮ್ಮ ತಂಗಿಗೆ ನಾನು ಹೇಳಿದ್ದೀನಿ ಹಿಂಗೆ ಆರಾಮಿಲ್ಲಮ್ಮ ಅಂತ. ಇನ್ನೊಂದು ಸೈಡ್ ನೋಡಿದ್ರೆ ಪಾಪ ನಮ್ಮ ತಂಗಿಗೂ ಸಹ ಆರಾಮಿಲ್ಲ ರೀ. ಇನ್ನೇನು ಹೇಳಾರ ಸರಿ ಅಕ್ಕ ಅಂತ ಹೇಳಿದ್ದಾಳೆ. ಇನ್ನು ನಮ್ಮ ತಂಗಿ ಚೆನ್ನಾಗಿ ನೋಡ್ಕೊತಾಳೆ ರೀ ಮಕ್ಕಳನ್ನ. ನನಗೊಂದು ಗ್ಯಾರಂಟಿ, ಯಾರ ಕಡೆ ಬಿಟ್ಟರು ನೋಡ್ಕೊತಾರೋ ಇಲ್ಲೋ ಗೊತ್ತಿಲ್ಲ, ಆದರೆ ನಮ್ಮ ತಂಗಿ ಕಡೆ ಬಿಟ್ಟರೆ ಚೆನ್ನಾಗಿ ನೋಡ್ಕೊತಾಳೆ, ನನಗೆ ಭಯನೇ ಇರೋದಿಲ್ಲ ಅಂತೇಳಿ ನಮ್ಮ ತಂಗಿ ಬರೋವರೆಗೆ ಕಾಯ್ತೀನಿ. ಇನ್ನು ತನು ಬರೋಕ್ಕಿಲ್ಲ ನಾನು ಖುಷಿಯಾಗಿಬಿಡ್ತಿದ್ದೆ ರೀ. ಇಲ್ಲಿ ನೋಡಿರಿ ನಮ್ಮ ಯಜಮಾನ್ರು ನನ್ನ ಮಗಳಿಗೆ ಅಂತ ಇಡ್ಲಿ ತಂದಿದ್ದಾರೆ. ನನಗೆ ಇಡ್ಲಿ ಅಂದರೆ ಭಾಳ ಇಷ್ಟ. ಅದಕ್ಕೆ ಒಂದು ಇಡ್ಲಿ ನಮ್ಮ ಮಗಳು ತಿಂದರೆ ಇನ್ನೊಂದು 2 ಇಡ್ಲಿ ನಾನು ತಿಂದಿನಿ ರೀ. ನಾನು ಬೇಡ ಬೇಡ ಅಂತ ಸುಮ್ಮನೆ ಮೇಲೆ ಮಾತು ಹೇಳ್ತಿದ್ರೆ ನಮ್ಮ ಯಜಮಾನ್ರು ಇಲ್ಲ ತಿಂದುಬಿಡು, ಅವಳಿಗೆ ಒಂದೇ ತಿಂತಾಳೆ, ಎಲ್ಲಿ ತಿಂತಾಳೆ ಆಗೋದಿಲ್ಲ ಸೃಷ್ಟಿಗೆ, ನೀನೇ ತಿಂದು ಹೋಗ್ಬಿಡು ಅಂತ ನಾನು ತಿನ್ನೋ ಕುಂತೀನಿ ರೀ. ಅವಾಗೆ ಹೇಳಿಲ್ಲ ರೀ, ನಾನು ಏನೋ ನುಣುವಾಗ ತಿನ್ನುವಾಗ ಅಮ್ಮ ಅಮ್ಮ ಅಂತ ನಮ್ಮ ಮಕ್ಳು ಅಂತಾರ ಅಂತ. ಈಗ ನೋಡಿರಿ ನಮ್ಮ ದೊಡ್ಡ ಮಗಳು ಬಂದಿದ್ದಾಳೆ. ಆವಾಗಲೇ ನಾನು ಉಣ್ತಿದ್ದೀನಿ ರೀ, ಅಮ್ಮ ಅಂತ ಬಂದುಬಿಟ್ಟಾಳೆ. ಇನ್ನು ನಾನು ಉಣಿಸ್ಬೇಕು ಅರ್ಥ ಆಗ್ಲಾರ್ದಂಗೆ ಇನ್ನು ನನ್ನ ಮಗಳಿಗೆ ಉಣಿಸಿ ಇನ್ನು ಗಡಿಯಾಗೂ ಸಹ ನೀರು ಸ್ವಲ್ಪ ಖಾಲಿ ಆಗಿದ್ದು ಇನ್ನು ಇದ್ದಿದ್ದು ನೀರೆಲ್ಲ ಗಡಿಗೆದಾಗ ಹಾಕಿ ನಾನು ಮುಚ್ಚಿಟ್ಟೀನಿ ರೀ. ಮಧ್ಯಾಹ್ನ ನಮ್ಮ ಯಜಮಾನ್ರು ಇನ್ನೊಂದು ಬಂದರೆ ಸ್ವಲ್ಪ ನೀರು ತಣ್ಣಗಿರ್ತಾವಂತ ಇನ್ನು ನಮ್ಮ ಯಜಮಾನ್ರು ಕಾಫಿ ಮಾಡಿ ಕೊಟ್ಟಿದ್ದಾರೆ ರೀ. ಬಿಸಿ ಬಿಸಿ ಕಾಫಿ ಕುಡಿಯೋಕ್ಕೆ ಆಗಲ್ಲ, ನಾಳೆಗೆ ಸುಟ್ಕೋಬೇಕಾಗ್ತೈತೆ. ಹಂಗಂತೇಳಿ ಸ್ವಲ್ಪ ತಣ್ಣಗೆ ಮಾಡಿಕೊಂಡು ಕಾಫಿ ಕುಡಿತಿದ್ದೀನಿ ರೀ. ಇನ್ನು ಕಾಫಿ ಕುಡಿದು ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ನಮ್ಮ ಮಕ್ಕಳನ್ನೆಲ್ಲ ನಮ್ಮ ತಂಗಿಗೆ ಒಪ್ಪಿಸಿ ನಾನು ಕೆಲ್ಸಕ್ಕೆ ಹೋಗ್ತಿದ್ದೀನಿ ರೀ. ಇಲ್ಲಿ ನಮ್ಮ ಯಜಮಾನ್ರು ಸಹ ನಾನು ಟೈಮ್ ಆಗೈತೆ ನಾನು ಹೋಗ್ತೀನಿ ಅಂತೇಳಿ ಪಾಪ ಅವ್ರೇನೋ ಲೇಟ್ ಆಗಿಬಿಟ್ಟೈತೆ. ಯಾವಾಗಲೂ ಇಷ್ಟೊತ್ತಿಗೆ ಎಲ್ಲ ಹೋಗ್ಬಿಡ್ತಿದ್ರು, ಇವತ್ತು ಲೇಟಾಗಿ ಹೋಗ್ತಿದ್ದಾರೆ. ಇನ್ನು ನಾನು ನನ್ನ ಗಾಡಿ ಹಾಕ್ಕೊಂಡು ಬಂದುಬಿಟ್ಟೀನಿ ರೀ. ಇನ್ನು ನೋಡಿರಿ ಇಲ್ಲಿ ಕೆಲಸದ ಮೇಲೆ ಬಂದು ಟಿಫಿನ್ ಮಾಡ್ತಿದ್ದೀನಿ. ಇಲ್ಲಿ ನೋಡಿದ್ರೆ ನನಗೆ ಟಿಫಿನ್ ಮಾಡೋಕ್ಕೆ ಮನಸ್ಸು ಬರ್ತಾ ಇಲ್ಲ. ಆಯ್ತು ರೀ, ನಾನು ವೀಡಿಯೋ ಮುಗಿಯೋಕ್ಕೆ ಬಂತು. ನನ್ನ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಹೇಗಿದೆ ಅಂತ ಪ್ಲೀಸ್ ಕಮೆಂಟ್ ಮಾಡಿರಿ.